ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ನಾಗರತ್ನ ಕುಕಿಂಗ್ ಚಾನಲ್. ನಾನಿವತ್ತು ಒಂದು ಹೊಸ ರೆಸಿಪಿನ ಹೇಳ್ಕೊಡ್ತೀನಿ. ಮಕ್ಕಳು ತುಂಬ ಇಷ್ಟ ಆಗುತ್ತೆ. ನನ್ನ ಮಕ್ಕಳು ಪ್ರತಿದಿನ ಇಷ್ಟಪಡ್ತಾರೆ. ಅದನ್ನು ವಾರಕ್ಕೆ ಎರಡು ಸಲ ಆದರೂ ಸ್ಕೂಲಿಗೆ ಅದನ್ನು ಮಾಡಿ ಕಟ್ಟತ್ತೀನಿ. ಯಾವ ರೆಸಿಪಿ ಅಂದ್ರೆ ಟೊಮೊಟೊ ಗೊಜ್ಜು. ನಾವು ನಮ್ಮ ಕಡೆ ಟೊಮೊಟೊ ಹುಳಿ ಅಂತೀವಿ, ನೀವೇ ಅಂದರೆ ಟೊಮೊಟೊ ಗೊಜ್ಜು ಅನ್ಬೋದು. ಅದಕ್ಕೆ ಬೇಕಾದ ಪದಾರ್ಥಗಳನ್ನು ತೋರಿಸುತ್ತೇನೆ. ಮೊದಲು ಸಣ್ಣಗೆ ಹೆಚ್ಚಿದ ಒಂದು 4 ಟೊಮೊಟೊ ಸಣ್ಣಗೆ ಹೆಚ್ಚಿ ಪೀಸ್ ಮಾಡಿ ಈ ಥರ ಸಣ್ಣಗೆ ಹೆಚ್ಚಿಟ್ಕೊಂಡಿನಿ. ಟೊಮೊಟೊ ಒಂದು 4 ಟೊಮೊಟೊ ತೊಗೊಂಡಿನಿ. ಒಂದು 10 ರಿಂದ 15 ಬೆಳ್ಳುಳ್ಳಿ ಹೆಸರು ತೊಗೊಂಡು ಸಣ್ಣಗೆ ಸ್ವಲ್ಪ ಜಜ್ಜಿ ಇಟ್ಕೊಂಡಿದ್ದೀನಿ. ಉಪ್ಪು, ಸಕ್ಕರೆ, ಸಣ್ಣಗೆ ಹೆಚ್ಚಿದ ಕೊತ್ತಂಬರಿ ಮತ್ತು ಒಂದು 5 ರಿಂದ 6 ಎಲೆ ಕರಿಬೇವಿನ ಎಲೆ ಸಣ್ಣಗೆ ಹೆಚ್ಚಿಟ್ಕೊಂಡಿನಿ. ಜೀರಿಗೆ, ಧನಿಯಾ ಪೌಡರ್, ಅರಿಶಿಣ ಪೌಡರ್, ಸಾಸಿವೆ, ಅಚ್ಚ ಖಾರದ ಪುಡಿ, ಎಣ್ಣೆ. ಇದನ್ನು ಮಾಡಲು ತೋರಿಸುತ್ತೆ. ಈ ಗ್ಯಾಸ್ ಆನ್ ಮಾಡಿ ಪಾತ್ರೆ ಇಟ್ಕೊಂಡು ಸ್ವಲ್ಪ ಕಾದಿದೆ. ಇದಕ್ಕೆ ಆಯಿಲ್ ಹಾಕ್ತೀನಿ. ಎಣ್ಣೆ ಹಾಕಿ ಒಂದು 4 ಚಮಚ, 1 2 ಅಥವಾ 3 ಚಮಚ ಎಣ್ಣೆ ಹಾಕಿ ಎಣ್ಣೆ ಸ್ವಲ್ಪ ಕಾಯಲು ಬಿಡಬೇಕು. ಎಣ್ಣೆ ಕಾದಿದೆ. ಅರ್ಧ ಚಮಚ ಜೀರಿಗೆ, ಅರ್ಧ ಟೀ ಚಮಚ ಸಾಸಿವೆ, ಹೀಗೆ ಚಟಪಟ ಆದ ತಕ್ಷಣ ಸಣ್ಣ ಜಜ್ಜಿದ ಬೆಳ್ಳುಳ್ಳಿ ಹಾಕಿ ಸ್ವಲ್ಪ ಫ್ರೈ ಮಾಡಿ ಈ ಸಣ್ಣಗೆ ಹೆಚ್ಚಿದ ಟೊಮೊಟೊ ಹಾಕ್ತೀನಿ. ಇದನ್ನು ಎಣ್ಣೆಯಲ್ಲೇ ಒಂದು 2 ನಿಮಿಷ ಉಮ್ಮಗೋಸ್ಬೇಕು ಮೊದಲು. ಈಗ ಇದು ಸ್ವಲ್ಪ ಹಿಂಗೆ ಉಮ್ಗೊಂಡಿದೆ. ಈಗ ಇದಕ್ಕೆ ಸಣ್ಣ ಹೆಚ್ಚಿದ ಕೊತ್ತಂಬರಿ, ಕರಿಬೇವು ಎಲ್ಲ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚದಷ್ಟು ಧನಿಯಾ ಪೌಡರ್, 2 ಚಮಚ ಅಚ್ಚ ಖಾರದ ಪುಡಿ, 1 ಚಿಟಿಕೆ ಅರಿಶಿಣ. ಸಣ್ಣ ಒಲೆ, ಲೋ ಫ್ಲೇಮಲ್ಲಿ ಒಲೆ ಚಾಲೂ ಮಾಡಿ. ಹುಳಿ ಬೇಡ ಅನ್ನೋರು ಒಂದು ಸ್ವಲ್ಪ ಸಕ್ಕರೆ ಹಾಕ್ಕೋಬೇಕು. ಬೇಡ ಹುಳಿನ ಇರಲಿ ಅಂದರೆ ಸಕ್ಕರೆ ಹಾಕ್ಬಿಡು. ಸ್ವಲ್ಪ ಸ್ವೀಟ್ ಬರುತ್ತೆ. ಸಕ್ಕರೆ ಹಾಕಿ ಸ್ವೀಟಾಗಿ ಮತ್ತೆ ಟೇಸ್ಟ್ ಬರುತ್ತೆ, ತುಂಬ ಟೇಸ್ಟ್ ಆಗುತ್ತೆ. ಈಗ ಈ ಥರ ಆಗುತ್ತೆ. ಇದೊಂದು 5 ನಿಮಿಷ ಸಣ್ಣ ಲೋ ಫ್ಲೇಮಲ್ಲಿ ಇಟ್ಟು ಹುಮ್ಮೊಯ್ಯಲು ಬಿಡಬೇಕು. ಇದನ್ನು ಈ ಥರ ಕುದ್ದ ನಂತರ ಗ್ಯಾಸ್ ಬಂದ್ ಮಾಡಿ ಈಗೇನು ತೊಗೊಂಡು ಬೇಳೆ ಮುಗುಚಗುಂಡು, ಇದು ಬೇಳೆ ಮುಗುಚಗುಂಡು ಅಂತೀವಿ ನಾವು ನಮ್ಮ ಕಡೆ, ನೀವು ಎಂತ ಗೊತ್ತಿಲ್ಲ. ಈಗ ಈ ಥರ ಸಣ್ಣಗೆ ಮುಗಿಸ್ಬೇಕು. ಇದನ್ನು ಈ ಥರ ಸಣ್ಣಗೆ ಮುಗಿಸ್ಬೇಕು. ಇದನ್ನು ರೆಡಿ. ಟೊಮೊಟೊ ಗೊಜ್ಜು, ಟೊಮೊಟೊ ಹುಳಿ ಅಥವಾ ಟೊಮೊಟೊ ಚಟ್ನಿ ಯಾವುದಾರ ನೋಡಿ. ಇದು ಮಕ್ಕಳು ತುಂಬ ಟೇಸ್ಟು. ಇದನ್ನು ಚಪಾತಿಯಲ್ಲಿ ಹಚ್ಕೊಂಡು ತಿನ್ಬೋದು, ಅನ್ನದಲ್ಲೇ ಹಚ್ಬೋದು. ಇದನ್ನು ಅನ್ನ, ಮೊಸರು, ಟೊಮೊಟೊ ಹುಳಿ ಹಾಕ್ಕೊಂಡು ನೋಡಿ ತುಂಬ ಟೇಸ್ಟಿಯಾಗಿರುತ್ತೆ. ನೀವೊಮ್ಮೆ ಟ್ರೈ ಮಾಡಿ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.